ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಯಿತು ನಾನು ಯೂಟ್ಯೂಬ್ ವೀಡಿಯೋಸೇ ಮಾಡಿರಲಿಲ್ಲ. ಆ್ಯಂಡ್ ಎಸ್, ನನಗೆ ಅನಿಸಿದ ಮಟ್ಟಿಗೆ ಎಲ್ಲರೂ ಆಲ್ಮೋಸ್ಟು ತುಂಬಾ ಎಕ್ಸೈಟೆಡ್ ಆಗಿರ್ತೀರ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ RRBPO ಆ್ಯಂಡ್ ಕ್ಲರ್ಕ್ ರಿಸಲ್ಟ್ ಇನ್ನೇನು ತುಂಬಾ ಹತ್ತಿರದಲ್ಲೇ ಇದೆ. ಆಲ್ಮೋಸ್ಟ್ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ನಂಗೆ ಗೊತ್ತು ಇವಾಗ ನಿಮ್ಗೆಲ್ಲರಿಗೂ ಹೆಂಗೆ ಅನಿಸ್ತಿದೆ ಅಂದರೆ ಡೈಲಿ ಎಷ್ಟು ಬೇಗ ಕಳೆಯುತ್ತೋ, ಡೇ ಟು ಡೇ. ಈಗ ಎಷ್ಟು 3 ದಿನ ಇದೆ, ಇವತ್ತು ಆಲ್ರೆಡಿ 28th, ಇನ್ನೇನು ಮುಗ್ದೇ ಹೋಯ್ತು ಅಂದ್ಕೊಳ್ಳಿ. ಸೊ 29th, 30 ಆ್ಯಂಡ್ 31st ಕಳೆದು ಬಿಟ್ಟರೆ ನೆಕ್ಸ್ಟ್ January 1st ನಿಮ್ಮ ರಿಸಲ್ಟ್ ಔಟ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಆಲ್ಸೋ ಅವ್ರು ತುಂಬಾ ಕಾಯಿಸಲ್ಲ, ಬೆಳಗ್ಗೆ ನಿಮ್ಮ ರಿಸಲ್ಟ್ ಬಂದುಬಿಡುತ್ತೆ. ಆಲ್ಮೋಸ್ಟ್ 9 ಗಂಟೆಗೆಲ್ಲ ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ಲಿಂಕ್ ಕೂಡ ಕೊಟ್ಟಿರ್ತಾರೆ. ಸೊ 9 ಗಂಟೆ ಮೇಲೆ ನೀವು ಯಾವಾಗಾದರೂ ಈವನ್ 9 ಗಂಟೆಗೂ ಕೂಡ ರಿಸಲ್ಟ್ ಬಿಡೋ ಚಾನ್ಸಸ್ ತುಂಬಾ ಇರುತ್ತೆ, ಹೈ ಚಾನ್ಸಸ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟೊತ್ತಿಗೆಲ್ಲ ನೀವು ಸೆಲೆಬ್ರೇಟ್ ಮಾಡ್ತಿರ್ತೀರ ನಿಮ್ಮ ರಿಸಲ್ಟು ಬಂದಿರೋದನ್ನು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಅಂತ ನನಗೂ ಗೊತ್ತು. ಆ್ಯಂಡ್ ಐ ವಿಶ್ ನಿಮ್ದು ಎಲ್ಲರದು ರಿಸಲ್ಟು ಪಾಸಿಟಿವ್ ಆಗಿ ಬರಲಿ ಅಂತ. ಆ್ಯಂಡ್ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ತಿರ್ತೀರಾ ಟೆಲಿಗ್ರಾಮಲ್ಲಿ, ನಂದು ಮಾರ್ಕ್ಸ್ ಇಷ್ಟಿದೆ, ಕಟ್ ಆಫ್ಕಿನ್ನ ಇಷ್ಟು ಜಾಸ್ತಿ ಇದೆ, ಚಾನ್ಸಸ್ ಇದೆ ಆಗುತ್ತಾ, ಈ ಥರ ಎಲ್ಲ ಕೇಳ್ತಿರ್ತೀರ. ಆ್ಯಂಡ್ ನೋಡಿ, ಈಗ ನೀವು ಆಲ್ಮೋಸ್ಟ್ ಪೀಕ್ ಟೈಮಲ್ಲಿದ್ದೀರಾ. ಓಕೆ, ಸೊ ಇನ್ನೊಂದು 3 ದಿನ ತಡೆದ್ಬಿಟ್ರೆ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಮೈಂಡಲ್ಲಿ ಜಾಸ್ತಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಕಾಮಾಗಿ ಇರೋಕ್ಕೆ ಟ್ರೈ ಮಾಡಿ. ನಿಮ್ಮ ಮಾರ್ಕ್ಸ್ ಎಷ್ಟೇ ಜಾಸ್ತಿ ಇರ್ಬೋದು ಕಟ್ ಆಫ್ಕಿನ್ನ, ಓಕೆ, ರಿಸಲ್ಟ್ ಅಂತರೂ ಅಂದರೆ ಬಂದೇ ಬರುತ್ತೆ 3 ದಿನ ಆದಮೇಲೆ. ಆ್ಯಂಡ್ ನಿಮ್ಮ ಮಾರ್ಕ್ಸ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಲೆಟ್ಸ್ ವೇಟ್ ಅಲ್ವಾ. ಸೊ ಯಾರು ಕೂಡ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಅಂದರೆ ನಮ್ಮ ಫ್ರೆಂಡ್ಸ್ದು ಎಲ್ಲ ಆಗಿರೋದು ನೋಡಿ. ಸೊ ನಾನು 100% ಅಂತ ಅದನ್ನು ಹೇಳೋಕ್ಕೆ ಹೋಗಲ್ಲ. ಬಟ್ ಇವಾಗ ನಾನು ಏನಾದರೂ ಡೌಟು ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ಸೊ ಆಗುತ್ತೆ ಅಂತ ಹೇಳಿದರೆ ತುಂಬ ಖುಷಿ ಆಗಿಬಿಡ್ತೀರಾ. ಇನ್ ಕೇಸ್ ಸ್ವಲ್ಪರಲ್ಲೇ ಮಿಸ್ ಆದರೆ ಮತ್ತೆ ನನ್ನ ಬೈಕೋತೀರಾ. ಸೊ ಯಾಕೆ, ಇನ್ನೊಂದು 3 ದಿನ ಇದೆ. ನಿಮಗೆ ಅನಿಸ್ತಿರುತ್ತೆ ಆಗುತ್ತೋ ಏನೋ, ಅವ್ರನ್ನ ಕೇಳೋಣ ಇವ್ರನ್ನ ಕೇಳೋಣ, ಅವ್ರಿಗೆ ಮೆಸೇಜ್ ಹಾಕೋದು ಇವ್ರಿಗೆ ಮೆಸೇಜ್ ಹಾಕೋದು, ಅವ್ರನ್ನ ಕೇಳೋದು ಫೋನ್ ಮಾಡೋದು, ಅಂದರೆ ಆಲ್ರೆಡಿ RRB ಆಗಿರೋದು. ಸೊ ನೋಡಿ, ಇದೆಲ್ಲ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದ್ರಿಂದ ನಿಮಗೆ ಗೊತ್ತಾಗಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಪ್ರತಿ ವರ್ಷ ಬರ್ತಿರುವಂಥ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಆಗಿರುತ್ತೆ, ಅಥವಾ ಕ್ವಶನ್ಸ್ ಬೇರೆ ಆಗಿರ್ಬೋದು. ಆ್ಯಂಡ್ ಕಟ್ ಆಫ್ ಕೂಡ ತುಂಬಾ ಚೇಂಜಸ್ ಆಗ್ತಿರುತ್ತೆ ಅಲ್ವಾ. ಸೊ ವರ್ಷದಿಂದ ವರ್ಷಕ್ಕೆ ಸೇಮ್ ಇರಲ್ಲ. ಸೊ ಜಾಸ್ತಿ ಅವ್ರನ್ನ ಇವ್ರನ್ನ ಕೇಳೋದು ಬಿಟ್ಬಿಡಿ. ಇನ್ನೂ 3 ದಿನ ಅಲ್ವಾ, ಚೆನ್ನಾಗಿ ಊಟ ಮಾಡಿ ಆರಾಮಾಗಿರಿ. ರಿಸಲ್ಟು ಪಾಸಿಟಿವ್ ಆಗೇ ಬರುತ್ತೆ. ಆ್ಯಂಡ್ ನೀವು ಇಷ್ಟು ದಿನ ಏನು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಫಸ್ಟು ಪ್ರಿಲಿಮ್ಸ್ನ ಪಾಸಾಗಿ, ಮೇನ್ಸ್ನ ಪಾಸಾಗಿ, ಇಂಟರ್ವ್ಯೂನ ಕೂಡ ಅಟೆಂಡ್ ಮಾಡಿ ಈಗ ಒಂದು ಸ್ಟೇಜಲ್ಲಿ ನಿಂತಿದ್ದೀರಾ, ರಿಸಲ್ಟ್ ಏನಾಗುತ್ತೆ ಅಂತ ಫೈನಲ್ ರಿಸಲ್ಟ್ ನೋಡೋಕ್ಕೆ. ಸೊ ನರ್ವಸ್ ಆಗುತ್ತೆ ಎಲ್ಲರಿಗೂ ಕೂಡ. ಆ್ಯಂಡ್ ನನಗೂ ಕೂಡ ಲಾಸ್ಟ್ ಇಯರ್ ಇದೇ ಪೀರಿಯಡಲ್ಲೇ ಇದ್ದೆ ನಾನು ಕೂಡ. ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ತುಂಬ ಬೇಜಾರಲ್ಲೂ ಇದ್ದೆ, ನರ್ವಸ್ಸು ಆಗ್ತಿದ್ದೆ, ನೋಡೋಣ ಅಂತ ಕೂಡ ಅನಿಸ್ತಿತ್ತು. ಸೊ ನಾನು ಎಷ್ಟೊಂದು ಜನಕ್ಕೆ ಮೆಸೇಜ್ ಮಾಡಿದ್ದೆ, ನಂದು ಆಗುತ್ತಾ 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 ಅಂತ. ನಿಮಗೂ ಅದೇ ಥರ ಆಗ್ತಿರ್ಬೋದು. ಸೊ ಕೇಳೋದ್ರಿಂದ ಏನು ಸಿಗಲ್ಲ, ಅವರ ಒಂದು ಒಪಿನಿಯನ್ ಅವ್ರು ಹೇಳ್ಬೋದು ಅಷ್ಟೇ. ಬಟ್ ಎಕ್ಸಾಕ್ಟಾಗಿ ಅಲ್ಲಿ ಬರುವಂಥ ರಿಸಲ್ಟ್ನ ಅವ್ರ ಹತ್ರ ಹೇಳೋಕ್ಕಾಗಲ್ಲ, ಇವನ್ ನಾನು ಕೂಡ. ಸೊ ಬಿ ಕಾಮ್ ಅಷ್ಟೇ ನಾನು ಹೇಳೋದು. ಆರಾಮಾಗಿರಿ, ಚೆನ್ನಾಗಿ ಊಟ ಮಾಡಿ, ಆ್ಯಂಡ್ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮನಸ್ಸು ಸ್ವಲ್ಪ ಶಾಂತಿಯಲ್ಲಿರುತ್ತೆ. ಆ್ಯಂಡ್ ಅಷ್ಟೇ, ಇನ್ನು ಒಳ್ಳೆಯದಾಗಲಿ, ರಿಸಲ್ಟ್ ಚೆನ್ನಾಗೇ ಬರಲಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.